ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ತಮ್ಮೆಲ್ಲರಿಗೂ ಗಾದೆಗೂಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಗಾದೆ ಹಿತ್ತಲ ಗಿಡ ಮೊದ್ದಲ್ಲ. ಈ ಒಂದು ಗಾದೆಯನ್ನು ತಾವು ಕೇಳಿದ್ರ ಅಂತ ಕಮೆಂಟ್ಸ್ ಮಾಡಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಔಷಧೀಯ ಗುಣ ಇರತಕ್ಕಂಥ ಒಂದು ಗಿಡ ನಮ್ಮ ಹಿತ್ತಲಲ್ಲೇ ಬೆಳೆದಿದ್ದರೆ, ಹಿಂದಿನ ಕಾಲದಲ್ಲಿ ಹಿತ್ತಲು ಇರ್ತಾ ಇತ್ತು, ಹಿತ್ತಲಲ್ಲಿ ಸ್ವಲ್ಪ ಜಾಗ ಇರ್ತಿತ್ತು, ಅಲ್ಲೊಂದಷ್ಟು ಗಿಡಗಳನ್ನು ಬೆಳೆಸ್ತಾಯಿದ್ರು. ಈಗ ನಾವೇನು ಬಾಲ್ಕನಿ ಅಂತ ಕರಿತೀವಿ, ಆ ಥರದ್ದು ಅಂತ ನೀವು ಅಂದ್ಕೊಳ್ಬಹುದು. ಅಲ್ಲಿ ಯಾವುದೋ ಒಂದು ವೈದ್ಯಕೀಯ ಅಥವಾ ಔಷಧೀಯ ಗುಣ ಇರತಕ್ಕಂಥ ಯಾವುದಾದ್ರೂ ಗಿಡ ಇದ್ದರೆ ಅದು ಯಾವತ್ತೂ ನಾವು ಅದನ್ನು ಒಂದು ಔಷಧಿ ಅಂತ ಕನ್ಸಿಡರೇ ಮಾಡೋದಿಲ್ಲ. ಅದೇ ನಾವು ಯಾವುದೋ ಬೇರೆಯವ್ರ ಮನೆಯಿಂದ ತೊಗೊಂಬಂದಿರೋದನ್ನು ಔಷಧಿ ಅಂತನೋ ಅಥವಾ ದುಡ್ಡು ಕೊಟ್ಟು ಒಂದು ಮೆಡಿಕಲ್ ಸ್ಟೋರಿಂದ ತಂದಿರ್ತಕ್ಕಂಥದ್ದನ್ನು ಔಷಧಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಒಂದು ಅರ್ಥದಲ್ಲಿ ಹೇಳೋದಾದರೆ, ಇನ್ನೊಂದು ಅರ್ಥದಲ್ಲಿ ಯಾರು ನಮ್ಮ ಮಧ್ಯದಲ್ಲೇ ಇರ್ತಾರೆ ಅವರನ್ನು ನಾವು ಯಾವತ್ತೂ ಶ್ರೇಷ್ಠರು ಅಂತ ನಂಬೋದೇ ಇಲ್ಲ, ಅಥವಾ ಶ್ರೇಷ್ಠರು ಅನ್ನೋ ಭಾವನೆ ನಮಗೆ ಬರೋದೇ ಇಲ್ಲ. ಅದೇ ಯಾರೋ ಮೂರನೆಯವರು ಹೊರಗಡೆಯವರು ಬಂದು ನಮಗೆ ಯಾವುದೋ ಒಂದು ವಿಚಾರವನ್ನು ಹೇಳಿದಾಗ ಅದು ಹೊಸದಾಗಿ ಕಾಣಿಸುತ್ತೆ, ಅದನ್ನು ನಾವು ತುಂಬ ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಗಾದೆಯನ್ನು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ತಮಗೇನಾದರೂ ಬೇರೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಈ ಗಾದೆ ಪ್ರಸ್ತುತ ಎಲ್ಲಿ ಸೂಕ್ತ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಈ ಗಾದೆ ಇವತ್ತು ಉಪೇಂದ್ರ ಅವರಿಗೆ ಸೂಕ್ತವಾಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಉಪೇಂದ್ರ ಅವರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಉಪ್ಪಿ ಸರ್ದು ಒಂದು ಐಡಿಯಾ ಇದೆ, ಏನೋ ಪ್ರಜಾಕೀಯ ಅಂತ ಒಂದು ಪಕ್ಷ ಮಾಡಿ ಪೊಲಿಟಿಷಿಯನ್ಸ್ನೆಲ್ಲ ನಾನು ಕಾರ್ಮಿಕರನ್ನಾಗಿ ಮಾಡ್ತೀನಿ, ಅವರೆಲ್ಲ ಕೆಲಸ ಮಾಡೋ ಥರ ಇರಬೇಕು ಅಂತೆಲ್ಲ ಏನು ಹೇಳ್ತಾ ಇದ್ದಾರೆ ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಅವರೊಂಥರ ನಮ್ಮ ಹಿತ್ತಲ ಗಿಡ ಇದ್ದಂಗೆ, ನಮ್ಮ ಮನೆ ಹಿತ್ತಲ ಗಿಡ ಇದ್ದಂಗೆ, ನಮ್ಮ ಮನೇಲೇ ಬೆಳೆದಿರೋದಲ್ವ, ಅದು ನಮಗೆ ಔಷಧಿ ಅಂತ ಅನ್ನಿಸ್ತಾ ಇಲ್ಲ. ಅದೇ ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಬೇರೆ ದೇಶದಿಂದ ಬಂದ್ಬಿಟ್ಟು ಈ ಥರ ಮಾಡಬೇಕು, ಆ ಥರ ಇರಬೇಕು, ಇಂಡಿಯನ್ ಪೊಲಿಟಿಕ್ಸ್ ಈ ಥರ ಇರಬೇಕು, ಪೊಲಿಟಿಷಿಯನ್ಸ್ ಎಲ್ಲ ಏನು ವರ್ಕರ್ಸ್ ಥರ ಕೆಲಸ ಮಾಡಬೇಕು ಅಂತ ಯಾರು ಬಂದು ಹೇಳಿಬಿಟ್ರೆ ಖಂಡಿತವಾಗ್ಲೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದೇ ನಮ್ಮವರೇ ಆಗಿರ್ತಕ್ಕಂಥ ಉಪೇಂದ್ರ ಅವ್ರು ಹೇಳಿದಾಗ ನಾವು ಇದನ್ನು ಅರ್ಥ ಮಾಡ್ಕೊತಾ ಇಲ್ಲ, ಅಥವಾ ನಮಗೆ ಅರ್ಥ ಆಗ್ತಾ ಇಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಅವರಿಗೆ ಇದು ಸೂಕ್ತ ಅಂತ ನನಗನ್ಸುತ್ತೆ. ತಮಗೇನಾದರೂ ಇದ್ರ ಬಗ್ಗೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಖಂಡಿತ ಮಾಡಿ. ಸರಿ, ಮತ್ತೆ ನಾನು ಸಿಗ್ತೇನೆ ಮುಂದಿನ ಒಂದು ಹೊಸ ಗಾದೆಯೊಂದಿಗೆ, ಹೊಸ ವಿಡಿಯೋವೊಂದಿಗೆ. ನಮಸ್ಕಾರ.